ಸತ್ಯ ಸರ್ದು ಸೆಷನ್ ಹೇಗಿರುತ್ತೆ ಅಂದ್ಬಿಟ್ಟು ಇಲ್ಲಿವರೆಗೂ ಸ್ಟಾರ್ಟ್ ಸರ್. ನಮಸ್ಕಾರ, ನಾನು ಅಶೋಕ್ ಅಂದಾನಿ ಮಾತಾಡ್ತೀನಿ. ಜನಾಯತ್ ಹೌಸಿಂಗ್ ಫೌಂಡರ್ ಮಾತಾಡೋದು. ಮೈಸೂರಿಂದ ಬಂದಿದ್ದೀನಿ BTA ಟ್ರೈನಿಂಗ್ ಸೆಂಟರ್ಗೆ. ಇಲ್ಲಿ ಇವತ್ತು ನಾನು ತಿಳ್ಕೊಂಡಿದ್ದು, ಒಂದು ಸೇಲ್ಸ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕಂತ ಗೊತ್ತಾಯಿತು. ನಂಬರ್ 2 ಜನರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕಂತ ಗೊತ್ತಾಯಿತು. ನಂಬರ್ 3 ಟೀಮ್ ಮ್ಯಾನೇಜ್ಮೆಂಟ್ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಂಡಿದ್ದೀನಿ. ನೋಡಿ, ಇನ್ನೂ ತುಂಬ ಕ್ಯೂರಿಯಾಸಿಟಿ ಇದೆ. ಇದು ಸೆಕೆಂಡ್ ಟೈಮ್ ನಾನು ಪ್ರೋಸೆಸ್ ಮಾಡ್ತಾ ಇರೋದು. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಟಾರ್ಟ್. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ. ನಾನು ಕನ್ಸಲ್ಟೆಂಟ್ ಸರ್ವಿಸಸ್ ನಡೆಸ್ತೇನೆ. ಕಂಪನಿ ನೇಮ್ ಬಂದು ರಿಚ್ ಗ್ರೋ ಸೊಲ್ಯೂಷನ್ಸ್ ಅಂತೇಳಿ. ಸೊ ಇವತ್ತವರೆಗೂ ನಾನು ಏನು ಕಲ್ತಿದ್ದೀನಿ, ಆ್ಯಕ್ಚುಲಿ ಏನಂದರೆ ಸಿಸ್ಟಮ್ ಬೈ ಸಿಸ್ಟಮ್ ನಮಗೆ ಮಾಡೋದಕ್ಕೆ ಗೊತ್ತಾಗ್ತಿರಲಿಲ್ಲ. ಸೊ ನಾವೇನಂದರೆ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಸೊ ಅದರಿಂದ ನಾವು ಫೇಲ್ಸ್ ಆಗ್ತಿದ್ವಿ. ಸೊ ಇವತ್ತು ನಾನು ಇನ್ನೇನು ಕಲ್ತಿದ್ದಂದರೆ BTAಗೆ ಬಂದು ಹೇಗೆ ನಾವು ಸಿಸ್ಟಮ್ಸ್ನ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಫಾಲೋ ಮಾಡಿದಾಗ ನಾವು ಸಕ್ಸಸ್ ಆಗ್ತೀವಿ ಅನ್ನೋದನ್ನು ಕಲ್ತ್ಕೊಂಡೆ. ಥ್ಯಾಂಕ್ ಯು. ನಾನು ನನ್ನ ಹೆಸರು ಗೀತಾ. ನಾನು ತುಮಕೂರಿಂದ ಬಂದಿದ್ದೀನಿ. ಒಂದು ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿ ಇದೆ. ನಾನು ಸರ್ ನನ್ನ ಹೆಸರು ಗೀತಾ. ನನ್ನ ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿ ಇದೆ. ನಾನು ಸರ್ವೆ ಬಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರ ವಿಡಿಯೋ ನೋಡಿದೆ. ಬಿಸ್ನೆಸ್ನ ಹೇಗೆ ಕ್ಯಾರಿ ಮಾಡಬೇಕು, ಲೈಕ್ ಎಲ್ಲರ ಜೊತೆ ಹೇಗೆ ಬಾಂಡಿಂಗ್ ಇರಬೇಕು. ಸೊ ಆ ಥರ ಅದಕ್ಕೋಸ್ಕರ ನಾನು ಜಾಯ್ನ್ ಆದೆ. ನಾನು ಬಂದು 2 hours ಆಯಿತು. ಬಟ್ ದ ಡೇ ವೆನ್ ಹಿ ಸ್ಟಾರ್ಟೆಡ್, ಅವ್ರ ಟೈಮಿಂಗ್ಸ್ ಇಂದ ಹಿಡ್ಕೊಂಡು ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಸರ್ ಥರನೇ ಸೇಮ್ ಫಾಲೋ ಮಾಡ್ತೀನಿ. ಟೈಮಿಂಗ್ಸ್ ಆಗಿರ್ಬೋದು, ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅವ್ರ ಜೊತೆ. ದೆನ್ ಆರ್ಡರ್ ವೈಸ್ ಸರ್ ಏನೇನು ಸ್ಟೆಪ್ಸ್ ಕೊಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಏನೇನು ಫಾಲೋ ಮಾಡಬೇಕು ನಾವು ಒಂದು ಬಿಸ್ನೆಸ್ ಗ್ರೋತ್ ಆಗಬೇಕು ಅಂತಂದರೆ ನಮ್ಮದು ಕಮ್ಯುನಿಕೇಷನ್ ಕೂಡ ಎಷ್ಟು ಇಂಪಾರ್ಟೆಂಟು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಈವ್ನಿಂಗ್ವರೆಗೂ ನಾವೇನು ಕಲ್ತು. ಥ್ಯಾಂಕ್ ಯು. ಪವನ್ ಅಂತ, ಮಾರಿಪಾ ಕಂಪ್ನಿ. ನಾವು ವಾಟರ್ ಆಟೋಮೇಷನ್ ಮಾಡ್ತೀವಿ. ಸೊ ಇಲ್ಲಿ ಬಂದಾಗ ಇಟ್ಸ್ ಲೈಕ್ ವೆರಿ ಇಂಟ್ರಾಗೇಟಿವ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಎಲ್ಲರೂ ಲೈಕ್ ಎವ್ರಿಬಡಿ ಈಸ್ ಕಮ್ಯುನಿಕೇಟಿಂಗ್ ಇರ್ತಿದ್ದಾರೆ. ಇಟ್ಸ್ ಜಸ್ಟ್ ನಾಟ್ ಅವ್ರು ಮಾತಾಡೋದು ಮಾತ್ರ ಅಲ್ಲದೆ ಎಲ್ಲರನ್ನೂ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಇವನ್ ವೆನ್ ಐ ಸಿಟಿಂಗ್ ಅಟ್ ದ ಕಾರ್ನರ್, ಲೈಕ್ ನನಗೆ ಏನು ಗೊತ್ತಿಲ್ಲ, ಇಟ್ಸ್ ದ ಫಸ್ಟ್ ಟೈಮ್. ಆದರೂ ಈ ಟುಕ್ ಮೈ ನೇಮ್ 2-3 times ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟ್. ನಮಸ್ತೆ, ನನ್ನ ಹೆಸರು ಫರೀದ್ ಅಂತ. USRS ಬ್ಯಾಟ್ರಿ ಸೆಂಟರಿಂದ ನಮ್ಮ ಓನರ್ ಹೆಸರು ಶಂಕರ್, ಅವ್ರ ಕಡೆಯಿಂದ ನಾನು ಬಂದಿದ್ದೀನಿ. ಮಾಸ್ಟರ್ ಕೋರ್ಸಿಗೆ ಕ್ಲಾಸಿಗೆ ಬಂದಿದ್ದೀನಿ. ನನಗೆ ಏನೇನು ಗೊತ್ತಿರಲಿಲ್ಲ ಎಲ್ಲ ನನಗೆ ಕೇಳೋ ಪ್ರಶ್ನೆ ಏನಿತ್ತು ಅದರಿಂದ ಮುಂಚೆನೇ ಅವರಿಗೆಲ್ಲ ಪ್ರಶ್ನೆಗಳು ಆನ್ಸರ್ಸ್ ಕೊಟ್ಟು ನನಗೆ ಏನಾದರೂ ಡೌಟ್ ಆಲ್ರೆಡಿ ಅವರು ಅಲ್ಲಿಂದ ಕವರ್ ಅಪ್ ಮಾಡ್ತಾಯಿದ್ದಾರೆ. ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು, ನಾವು ಹೆಂಗಿರಬೇಕು, ಎಂಪ್ಲಾಯೀಸ್ನ ಹೆಂಗಿರಬೇಕು, ಓನರ್ಸ್ಗಳಿಗೆ ಹೆಂಗಿರಬೇಕು, ಸ್ಟಾಫ್ ಹೆಂಗಿರಬೇಕು, ಎಲ್ಲ ಪಿನ್ ಟು ಪಿನ್ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಬರೀ ನಿಮಗೆ ಒಂದು ಈ 2 hours ಸಿಗ್ತಾ ಇದೆ ಸರ್ ಕ್ಲಾರಿಟಿ? 2 hours ಎಲ್ಲ ಕ್ಲಾರಿಟಿ ಸಿಕ್ಕಿದೆ. ಕೆಲಸ ಮಾಡೋರೇ ಸ್ಟಾಫ್ ಅವ್ರಿಗೂ ಇಷ್ಟೆಲ್ಲ ಕಲಿಯಲಿಕ್ಕೆ ಸಿಗ್ತಾ ಇದೆ ನಮಗೆ. ನೈಸ್. ಮೈ BTA ಕ್ಲಾಸ್. ಥ್ಯಾಂಕ್ ಯು ಸರ್. ನಮ್ಮದು ಕಂಪನಿ ಶಿವಲ್ ಟೀಮ್ ಪ್ರಾಟೆಕ್ಟ್. BTA ಸತ್ಯ ಸರ್ಸು 5 years ಬ್ಯಾಕೆ ನಾನು ಸೆಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಇನ್ಸ್ಪೈರ್ ಇದೆ. ಇವತ್ತಿನ ಸೆಷನ್ಸಲ್ಲಿ ಮೇನ್ ಏನಂದರೆ ನಾವು ಹೇಗೆ ಲೀಡ್ ಜನ್ರೇಷನ್ ಮಾಡಬೇಕು, ಫಾಲೋ ಅಪ್ ಮಾಡಬೇಕು, ಸಿಸ್ಟಮ್ಸ್ ಹೆಂಗೆ ಅಪ್ಡೇಟ್ ಮಾಡ್ಕೋಬೇಕು, ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಅಪ್ಡೇಟ್ ಆಗಬೇಕು ಅಂದರೆ ಎಲ್ಲ ಸಿಸ್ಟಮ್ಸ್ ಅಪ್ಡೇಟ್ ಆಗಬೇಕು. ಸತ್ಯ ಸರು ಕನ್ನಡದಲ್ಲಿ ಇದರಲ್ಲಿ ಎಲ್ಲ ಹೇಳೋದ್ರಿಂದ ಫನಲ್ಗಳದ್ದು ಎಲ್ಲ ಟಿಪ್ಸ್ ಕೊಡ್ತಾರೆ. ಅದು ನಾವು ಫಾಲೋ ಮಾಡ್ತಾ ಹೋದರೆ ಅಪ್ಡೇಟ್ ಆಗ್ತಾ ಹೋಗ್ಬೋದು. ಸತ್ಯ ಸರ್ ಕರ್ನಾಟಕದಲ್ಲಿ ಕನ್ನಡಿಗರ ಪರವಾಗಿ ಇದು ಕನ್ನಡಿಗರದ್ದು ಮಾರಾಟಗಾರನೇ ಅಂತಂದರೆ ಸತ್ಯ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಗಣೇಶ್ ನಾಯ್ಕ್ ಅಂತ. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು. ನಾವು ಕಳೆದ ಒಂದು 20 ವರ್ಷದಿಂದ ಹೋಟೆಲ್ ಬಿಸ್ನೆಸ್ಸಲ್ಲಿ ಇದ್ದೀನಿ. ಆದರೆ ನಮಗೆ ಸತ್ಯ ಸರ್ದು BTA ನಮ್ಮ ಪರಿಚಯ ಆಗೋಕ್ಕಿಂತ ಮುಂಚೆನೇ ನಮ್ಮ ಬಿಸ್ನೆಸ್ಸನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮದೇ ಮೆಥಡಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವ್ರಿಗೆ ಯಾವಾಗ ನಾವು ಭೇಟಿ ಆದರೆ ಇವ್ರನ್ನೆಲ್ಲ ನಾವು ನೋಡ್ತಿದ್ದಂಗೆ ನಾವು ಕೆಲವೊಂದಿಷ್ಟು ಚೇಂಜ್ ಮಾಡ್ಕೊಂಡೆ ಬಿಸ್ನೆಸ್ಸಲ್ಲಿ. ಅದು ನಮ್ಗೆ ಸಿಕ್ಕಾಪಟ್ಟೆ ಇಫೆಕ್ಟ್ ಆಗಿದೆ. ಅವಾಗ ನನಗೆ ಅನಿಸ್ತು, ಇವ್ರ ಜೊತೆ ನಾವು ಸೇರ್ಕೊಂಡ್ರೆ ಇನ್ನೇನು ಜಾಸ್ತಿ ಕಲೀಲಿಕ್ಕೆ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಇಮಿಡಿಯೇಟ್ ಇವರು ಟೀಮಿಗೆ ಸೇರಿಕೊಂಡೆ, ಸಿಲ್ವರ್ ಮೆಂಬರ್ ತಗೊಂಡೆ. ಆಮೇಲೆ ಇಮಿಡಿಯೇಟಾಗಿ 1-2 ವಾರ ನೋಡ್ತಿದ್ದಂಗೆ ನಾನು ಸೋಷಿಯಲ್ ಮೀಡಿಯಾ ಸೆಟಪ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಅದನ್ನು ನೋಡ್ತಿದ್ದಂಗೆ ಅವ್ರು ಸರ್ವಿಸ್ ಕೊಡ್ತಂದ್ರು, ಅದನ್ನು ನಾನು ಆ್ಯಡ್ ಮಾಡ್ಕೊಂಡೆ. ಈಗ ಅವ್ರು ನನಗೆ ಡೈಮಂಡ್ ಮೆಂಬರ್ ಆಗಿಂತ ನಾನು ಇವತ್ತು ಅದಕ್ಕೂ ಸಹಿತ ರೆಡಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ನಿಜವಾಗ್ಲೂ ಇದನ್ನು ಫಾಲೋ ಅಪ್ ಮಾಡಿದ್ರೆ ಬಿಸ್ನೆಸ್ ತುಂಬ ಹೈಕ್ ಮಾಡ್ಬೋದು ಅಂತ ನನ್ನ ಅನಿಸ್ತೈತೆ.